ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಾರನೇ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ನಾನು ಆನ್ಲೈನಿಂದ ಒಂದಷ್ಟು ಐಟಮ್ನ ತರಿಸ್ಕೊಂಡಿದ್ದೀನಿ. ಯಾವ್ಯಾವ ಐಟಮ್ ತರಿಸ್ಕೊಂಡಿದ್ದೀನಿ ಹಾಗೆಯೇ ಅಮೌಂಟ್ ಎಲ್ಲ ಎಷ್ಟಾಯಿತು ಅಂತ ನಿಮ್ಮ ಜೊತೆ ಕಂಪ್ಲೀಟಾಗಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ಲು ಹಾಗೆಯೇ ಇಷ್ಟ ಆಗಿದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಏನಾದರೂ ಹಬ್ಬಕ್ಕೆ ಐಟಮ್ ತರಿಸ್ಕೋಬೇಕು ಅಂತ ಇದ್ರೆ ಅವ್ರಿಗೂ ಸಹ ಈ ವಿಡಿಯೋಯಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟು ನಾನಿಲ್ಲಿ ಯಾವ ಐಟಮ್ ತರಿಸ್ಕೊಂಡಿದ್ದೀನಿ ಅಂತಂದರೆ ಸರ್ವಿಂಗ್ದು ಟ್ರೈ ತರಿಸ್ಕೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಸೆಟ್ ಆಫ್ 3 ಬರುತ್ತೆ. ಹಾಗೆಯೇ ಇದ್ರ ಜೊತೆ ಒಂದು ಕ್ಯಾರೆಟ್ ತುರಿಯೋದು ಸಹ ಫ್ರೀಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಇದು ಬ್ಲೂ ಹಾಗೆಯೇ ಬ್ಲ್ಯಾಕು ಮತ್ತು ಗೋಲ್ಡ್ ಕಲರಲ್ಲಿ ಮಿಕ್ಸ್ ಇರೋ ಅಂಥ ಡಿಸೈನನ್ನು ತರಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡೋಕ್ಕೆಲ್ಲ ಈ ಥರ ಪ್ಲೇಟ್ಗಳೆಲ್ಲ ಬೇಕಲ್ಲ, ಅದರಿಂದ ನಾನು ಈ ಥರದ್ದು ತರಿಸ್ಕೊಂಡಿದ್ದೀನಿ. ಇದ್ರದ್ದು ಅಮೌಂಟ್ ಬಂದು 201 ರೂಪಾಯಿ ಅಷ್ಟೇ. 201 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಟ್ರೈ ಎಲ್ಲ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಇದು. ನೀವು ಏನಾದರೂ ತರಿಸ್ಕೋಬೇಕು ಅಂತ ಇದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿ ನೀವು ತರಿಸ್ಕೋಬೇಕು ಅಂತ ಇದ್ದರೆ ಲಿಂಕ್ನ ಓಪನ್ ಮಾಡಿ ನೀವು ತರಿಸ್ಕೋಬೋದು. 201 ರೂಪಾಯಿಗೆ ಇಷ್ಟು ಚೆನ್ನಾಗಿರೋದು ಸೆಟ್ ಆಫ್ 3 ಟ್ರೈಗಳು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ಚಿಕ್ಕದು, ಇನ್ನೊಂದು ಮೀಡಿಯಮ್ ಸೈಜು, ಇನ್ನೊಂದು ಬಂದು ದೊಡ್ಡ ಸೈಜು ಟ್ರೈ ಬಂದಿರೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಅಮೌಂಟ್ಗೆ ವರ್ತಿದೆ ಅಂತ ಅನ್ನಿಸ್ತು. ಇನ್ನು ಎರಡನೇ ಐಟಮ್ ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಮನಿ ಪ್ಲ್ಯಾಂಟ್ ತರಿಸ್ಕೊಂಡಿದ್ದೀನಿ. ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಹಿಂದ್ಗಡೆ ಏನಾದ್ರು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ನಾನು ಮನಿ ಪ್ಲ್ಯಾಂಟ್ನ ತರಿಸ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟಿಂದ ಡೆಕೋರೇಷನ್ ಮಾಡ್ಬೋದು, ಇಲ್ಲ ಅಂತಂದರೆ ಅಡುಗೆ ಮನೆಗಾದರೂ ಹಾಕೋಬೋದು ಅಂತ ಹೇಳಿ ನಾನು ಮನಿ ಪ್ಲ್ಯಾಂಟ್ನ ತರಿಸ್ಕೊಂಡೆ. ಇದು ಮನಿ ಪ್ಲ್ಯಾಂಟು ಎಷ್ಟಿದೆ ಅಂತಂದರೆ 4 ಇದೆ ಮನಿ ಪ್ಲ್ಯಾಂಟು. ನೀವು ನೋಡ್ಬೋದು, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. 4 ಇದೆ. ಹಾಗೆಯೇ ಸ್ವಲ್ಪ ದೊಡ್ಡದಾಗೇ ಇದೆ. ಹಾಗೆಯೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಹೋದ ಸಲ ಒಂದು ಬುಕ್ ಮಾಡಿದ್ದೆ, ಅದು ಅಷ್ಟು ಚೆನ್ನಾಗಿರಲಿಲ್ಲ. ಈ ಸಲ ಬುಕ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದು ನೋಡೋಕ್ಕೂ ಅಷ್ಟೇ ರಿಯಲ್ ಪ್ಲ್ಯಾಂಟ್ ಥರನೇ ಕಾಣಿಸ್ತಾ ಇದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಇದ್ರದ್ದು ಅಮೌಂಟ್ ಬಂದು 124 ರೂಪಾಯಿ ಅಷ್ಟೇ. 124 ರೂಪಾಯಿಗೆ ಇದು ವರ್ತಿದೆ ಅಂತ ನನಗನ್ನಿಸ್ತು. ಮೂರನೇ ಐಟಮ್ ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಓಮ್ನ ಡೆಕೋರ್ ಮಾಡೋಕ್ಕೆ ಅಂತ ಹೇಳಿ ನಾನಿಲ್ಲೊಂದು ಸೌಕೇಸ್ ಪೀಸ್ ತರಿಸ್ಕೊಂಡಿದ್ದೀನಿ. ಏನಪ್ಪ ಅದು ಅಂತಂದರೆ ಬುದ್ಧ ತರಿಸ್ಕೊಂಡಿದ್ದೀನಿ. ಈ ಬುದ್ಧ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ನಾನು ಹೇಳ್ತೀನಿ ನಿಮಗೆ. ನಿಮಗೂ ಸಹ ತೋರಿಸ್ತೀನಿ, ನೀವು ಸಹ ನೋಡಿ ಯಾವ ರೀತಿ ಇದೆ ಅಂತ. ಇದು ನಾನು ವೈಟ್ ಕಲರ್ ಇಲ್ಲಿರೋ ಬುದ್ಧನ ನಾನು ಆರ್ಡ್ರ್ ಮಾಡಿದ್ದು, ಆದರೆ ನನಗೆ ಬಂದಿರೋ ಬುದ್ಧ ಬಂದು ಬ್ಲ್ಯಾಕ್ ಕಲರಲ್ಲಿ ಹಾಗೆಯೇ ಬ್ಲೂ ಕಲರು ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಇದೆ. ಇದರಲ್ಲೂ ಸಹ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆಯೇ ನಾನು ಸೌಕೇಸ್ ಮೇಲೆ ಇಟ್ಟಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮನೆಯಲ್ಲಿ ನಾವು ಬುದ್ಧ ಮೂರ್ತಿ ಇಡೋದ್ರಿಂದ ಮನೆ ಯಾವಾಗಲೂ ನಿಶಬ್ದವಾಗಿ ಶಾಂತವಾಗಿರುತ್ತೆ ಅಂತ ತಿಳಿದಿರೋರು ಹೇಳ್ತಾರೆ. ಅದರಿಂದ ನಾನು ಈ ಸಲ ಒಂದು ಇಡೋಣ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡೆ. ಹಾಗೆಯೇ ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಇದು ಸ್ವಲ್ಪ ಕಣ್ಣತ್ರ ಒಂಚೂರು ಡ್ಯಾಮೇಜ್ ಆಗಿದೆ ಅಂತ ಅನ್ನಿಸ್ತು. ಆದರೆ ಮತ್ತೆ ನಾನು ರಿಟರ್ನ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಇರಲಿ ಅಂತ ಇಟ್ಕೊಂಡೆ. ಆದರೆ ಹತ್ರದಿಂದ ನೋಡಿದ್ರೆ ಮಾತ್ರ ಕಾಣಿಸೋದು, ದೂರದಿಂದ ನೋಡಿದ್ರೇನು ಕಾಣಿಸಲ್ಲ. ಅದರಿಂದ ನಾನು ಮತ್ತೆ ರಿಟರ್ನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಈ ಬುದ್ಧ ಮೂರ್ತಿದು ಅಮೌಂಟ್ ಬಂದು 201 ರೂಪಾಯಿ ಅಷ್ಟೇ. 201 ರೂಪಾಯಿ ಕೊಡ್ಬೋದಾ ಏನು ಅಂತ ಕಮೆಂಟ್ ಮಾಡಿ ನೀವು ನನಗೆ. 4ನೇ ಐಟಮ್ ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಹಾರಗಳು ತರಿಸ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ದು. ಇದು ನಾನು ಲಕ್ಷ್ಮಿ ಕೂರಿಸಿದಾಗ ಹಿಂದ್ಗಡೆ ಏನಾದರೂ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳಿ ನಾನು ತರಿಸ್ಕೊಂಡಿರೋವಂಥ ಹಾರಗಳು. ಇದು ನೋಡೋಕ್ಕೆ ಸ್ವಲ್ಪ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಯಾಕಂತಂದರೆ ನಾನು ಫೋಟೋದಲ್ಲಿ ನೋಡಿದ್ದೇ ಬೇರೆ, ಇವಾಗ ಬಂದಿರೋದೇ ಬೇರೆ. ನಾನು ಫೋಟೋದಲ್ಲಿ ನೋಡಿ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದೆ, ಆದರೆ ರಿಯಲಾಗಿ ನೋಡಿದಾಗಲೇ ಗೊತ್ತಾಗಿದ್ದು ಇದು ಅಷ್ಟೇನು ಚೆನ್ನಾಗಿಲ್ಲ ಅಂತ. ಆದ್ರೂ ತರಿಸ್ಕೊಬಿಟ್ಟಿದ್ದೀನಲ್ಲ, ಇರಲಿ ಅಂತ ಹೇಳಿ ಇಟ್ಕೊಂಡೆ. ರಿಟರ್ನ್ ಮಾಡಿದ್ರೆ ತುಂಬ ತಲೆನೋವು, ಅದು ವಾಪಸ್ ಬರೋ ತನಕ ಅಂತ ಹೇಳಿ ನಾನು ಇರಲಿ ಅಂತ ಇಟ್ಕೊಂಡೆ. ಹಾಗೆಯೇ ಇದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಆದರೆ ನನಗೆ ಇಷ್ಟ ಆಗಿಲ್ಲ ಇದು. ನೀವೇನಾದ್ರು ತರಿಸ್ಕೋಬೇಕು ಅಂತ ಇದ್ರೆ ನೀವು ಹೋಗಿ ಒಂದ್ಸಲ ರಿವ್ಯೂ ಎಲ್ಲ ನೋಡಿ ನೀವು ತರಿಸ್ಕೋಬೇಕಾಗುತ್ತೆ. ಇದು 4 ಪೀಸ್ ಬಂದಿದೆ. ಹಾಗೆಯೇ ಇದು ಹಿಂದ್ಗಡೆ ಈ ಥರ ಉಕ್ಕು ಸಹ ಕೊಟ್ಟಿರ್ತಾರೆ. ಇದ್ರ ಸಹಾಯದಿಂದ ನಾವು ಗೋಡೆಗೆ ಏನಾದರೂ ಮೊಳೆ ಹಾಕಿ ನಾವು ಇದನ್ನು ಹ್ಯಾಂಗ್ ಮಾಡ್ಕೋಬೋದು. ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ತೀನಿ. ಈ ಹೂದು ಅಮೌಂಟ್ ಬಂದು 193 ರೂಪಾಯಿ ಕೊಟ್ಟು ನಾನು ತರಿಸ್ಕೊಂಡೆ. ಇದು ವೇಸ್ಟ್ ಆಯಿತು ಅಂತಲೇ ಹೇಳ್ತೀನಿ ನಾನು. ಇನ್ನು ಇಲ್ಲಿ 5ನೇ ಐಟಮ್ ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ವಾಲ್ದು ಹ್ಯಾಂಗಿಂಗ್ ತರಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾನು ಫಸ್ಟೇ ಒಂದು ಸಲ ಬುದ್ಧ ತರಿಸ್ಕೊಂಡಿದ್ದೆ, ಓದ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಆ ಬುದ್ಧಗಳನ್ನ ಇಡೋಕ್ಕೆ ನನಗೆ ಮಾಮೂಲಿ ಸೌಕೇಸ್ ಮೇಲೆ ಇಡೋಕ್ಕೆ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತಿತ್ತು. ಅದರಿಂದ ನಾನು ಈ ಥರ ವಾಲ್ದು ಹ್ಯಾಂಗಿಂಗ್ ತರಿಸ್ಕೊಂಡಿದ್ದೀನಿ. ಇದ್ರದ್ದು ಅಮೌಂಟ್ ಬಂದು 143 ರೂಪಾಯಿ ಅಷ್ಟೇ. ಇದು ಸೆಟ್ ಆಫ್ 2 ಬಂದಿದೆ. ಹಾಗೆಯೇ ಇದು ಕೆಳಗಡೆ ಅಲ್ಗೆ
ಸೀರೆಗಳು ಅಷ್ಟೇನು ಚೆನ್ನಾಗಿಲ್ಲ. ಮೇಲ್ಗಡೆ ಚೆನ್ನಾಗಿದೆ, ಆದರೆ ಕೆಳಗಡೆ ಫಿನಿಶು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ದಾರಗಳು ಚೆನ್ನಾಗಿದೆ, ಹಾಗೆಯೇ ಇದಕ್ಕೊಂದು ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಹೋಲ್ ಸಹ ಕೊಟ್ಟಿರ್ತಾರೆ. ಇದಕ್ಕೆ ನಾವು ಗೋಡೆಗೆ ಒಂದು ಮೊಳೆ ಹಾಕಿ ಇದನ್ನು ಹ್ಯಾಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ, ನೀವು ಒಂದ್ಸಲ ನೋಡಿ. ನಾನು 6ನೇ ಐಟಮ್ ಏನು ತರಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 6ನೇ ಐಟಮ್ ಬಂದು ನಾನು ಮಂಟಪ ತರಿಸ್ಕೊಂಡಿದ್ದೀನಿ. ನಾನು ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ ಮನೇಲಿ ಕಳಸ ಇಡೋಕ್ಕೆ ಒಂದು ಮಂಟಪ ತರಿಸ್ಕೋಬೇಕು ಅಂತ. ಅದಕ್ಕೆ ನಾನು ಈ ಮಂಟಪನ ಬುಕ್ ಮಾಡಿಕೊಂಡೆ. ಇದಂತೂ ತುಂಬ ಚೆನ್ನಾಗಿದೆ. ಆದರೆ ಒಂದು ಬೇಜಾರು ಏನಾಯಿತು ಅಂತಂದರೆ ಸ್ವಲ್ಪ ಸೈಜು ಸ್ವಲ್ಪ ದೊಡ್ಡ ಇದ್ದಿದ್ರೆ ಚೆನ್ನಾಗಿರೋದು, ಆದರೆ ಸೈಜು ಸ್ವಲ್ಪ ಚಿಕ್ಕ ಇದೆ. ಅದರಿಂದ ಅಷ್ಟೇ ನನಗೆ ಇದು ಇಷ್ಟ ಆಗಲಿಲ್ಲ. ಆದರೆ ನೋಡೋಕ್ಕೆಲ್ಲ ಚೆನ್ನಾಗಿದೆ, ಹಾಗೆಯೇ ಪ್ಯಾಕಿಂಗು ಸಹ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ವೇಸ್ಟ್ ಬಟ್ಟೆ ಎಲ್ಲ ಹಿಂದ್ಗಡೆ ಆಗಿ ಅದಕ್ಕೇನು ಡ್ಯಾಮೇಜ್ ಆಗಬಾರ್ದು ಅನ್ನೋ ರೀತಿ ಅವರು ಪ್ಯಾಕಿಂಗ್ನ ಮಾಡಿ ಕಳಿಸಿದ್ದಾರೆ. ಹಾಗೆಯೇ ಒಂದು ಥ್ಯಾಂಕ್ ಯು ಅಂತ ಒಂದು ಪೇಪರಲ್ಲೂ ಸಹ ಬರೆದು ಕಳಿಸಿದ್ದಾರೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಆದರೆ ಸೈಜು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದಾಗೂ ಸಹ ಕೇಳಿದೆ ಇದ್ರದ್ದು ಅಮೌಂಟು ಆನ್ಲೈನಲ್ಲಿ ಎಷ್ಟಿದೆ ಅಷ್ಟೇ ಹೊರಗಡೆನೂ ಸಹ ಇದೆ, ಅದರಿಂದ ಇದನ್ನು ತೊಗೋಬೋದು ಅಂತ ನನಗೆ ಅನ್ನಿಸ್ತು. ಇದ್ರದ್ದು ಅಮೌಂಟ್ ಬಂದು 192 ರೂಪಾಯಿ ಅಷ್ಟೇ ಆನ್ಲೈನಲ್ಲಿ. ಹೊರಗಡೆ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ ನಾನು ನಿಮ್ಗೆ. ಇನ್ನು 7ನೇ ಐಟಮ್ ಏನು ತರಿಸ್ಕೊಂಡಿದ್ದೀವಿ ಅಂತಂದರೆ ಇದು ದೀಪಲ ಕಂಬ. ಇದನ್ನು ನಾವು ಆನ್ಲೈನಿಂದ ತರಿಸ್ಕೊಂಡಿರೋದಲ್ಲ, ಹೊರಗಡೆಯಿಂದ ತೊಗೊಬಂದಿರೋದು. ಹಾಗೆಯೇ ತೋರಿಸೋಣ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಕಂಚುಂದು ಮಾಮೂಲಿ ಇವಾಗ ದೇವ್ರ ಮುಂದೆ ಎಲ್ಲ ಹಚ್ತೀವಲ್ಲ ಆ ಥರ ದೀಪಲ ಕಂಬ. ನನಗಂತೂ ಈ ಡಿಸೈನು ತುಂಬ ಇಷ್ಟ ಆಯಿತು. ಹಾಗೆಯೇ ಇದನ್ನು ನಾನು ಅಷ್ಟು ದಿನದಿಂದನೂ ಫಿಕ್ಸ್ ಮಾಡಿರಲಿಲ್ಲ, ಹಾಗೆಯೇ ಇಟ್ಕೊಂಡಿದ್ದೆ. ಅದರಿಂದ ಇವಾಗ ಫಿಕ್ಸ್ ಮಾಡೋಣ ಅಂತ ಹೇಳಿ ನಾನು ದೀಪಲ ಕಂಬ ಎಲ್ಲ ಫಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇದು ಹೊಸ್ತಲ್ವ, ಅದರಿಂದ ಸರಿಯಾಗಿ ಫಿಕ್ಸ್ ಆಗಲಿಲ್ಲ. ಆಮೇಲೆ ನಾನು ಇನ್ನೊಂದ್ಸಲ ಟ್ರೈ ಮಾಡಿದ್ಮೇಲೆ ಸರಿಯಾಗಿ ಫಿಕ್ಸ್ ಆಯಿತು. ಇದ್ರದ್ದು ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ಅಂದಾಜು ಅಂತಂದರೆ ಒಂದು 2000 ಮೇಲಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರೋದ್ರಿಂದ ಒಂದು 2000 ರೂಪಾಯಿ ಮೇಲಾಗಿದೆ ಅಂತ ಹೇಳ್ತೀನಿ. ಇದಂತೂ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಇವಾಗ ವರಮಹಾಲಕ್ಷ್ಮಿ ಕೂರಿಸಿದಾಗ ಆ ಕಡೆ ಈ ಕಡೆ ಹಚ್ಚೋಕೆ ದೀಪ ಬೇಕಲ್ಲ, ಅದರಿಂದ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದ್ರ ಡಿಸೈನ್ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಕೆಲವೊಬ್ರು ಮನೇಲಿ ಈ ಥರ ದೀಪಲ ಕಂಬ ಇರುತ್ತೆ, ಆ ಥರ ಡಿಸೈನ್ ಇದೆಯಾ ಅಥವಾ ಬೇರೆ ಥರ ಡಿಸೈನ್ ಇದೆಯಾ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಹೇಗಿದೆ ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ. ಇನ್ನು 8ನೇ ಐಟಮು ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ವರಮಹಾಲಕ್ಷ್ಮಿಗೆ ನಾವು ಹಾಕೋಕ್ಕೆ ಒಡವೆ ಸೆಟ್ನ ನಾನು ತರಿಸ್ಕೊಂಡಿದ್ದೀನಿ. ಇವಾಗ ಕೆಲವೊಬ್ಬರು ನಾವು ಯೂಸ್ ಮಾಡಿರೋ ಒಡವೆ ಸೆಟ್ನ ದೇವ್ರಿಗೆ ಹಾಕಲ್ಲ ಅಂತ ಹೇಳ್ತಾರೆ. ಅದರಿಂದ ನಾನು ಇದೇ ಫಸ್ಟ್ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಕೂರಿಸ್ತಾ ಇರೋದ್ರಿಂದ ಹೊಸದೇ ತರಿಸೋಣ ಅಂತ ಹೇಳಿ ನಾನು ಇಲ್ಲಿ ಒಡವೆ ಸೆಟ್ ತರಿಸ್ಕೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಳ್ತಿದ್ದೆ ಆನ್ಲೈನಲ್ಲಿ ಒಡವೆ ಸೆಟ್ಟು ಚೆನ್ನಾಗಿ ಬರಲ್ಲ ಅಂತ. ನಾನು ಹೆಂಗೆ ಅಂದ್ಕೊಂಡಿದ್ದೆ ಅದಕ್ಕೆ ಉಲ್ಟಾ ಆಗಿದ್ದು, ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನನಗಂತೂ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಒಡವೆ ಸೆಟ್ ಅಂತೂ ಇಷ್ಟು ಚೆನ್ನಾಗಿರೋದು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮಗೆ ಹತ್ರದಿಂದ ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ. ನಾನು ಇದು ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆಯೇ ಇದ್ರದ್ದು ಅಮೌಂಟ್ ಬಂದು 222 ರೂಪಾಯಿ ಅಷ್ಟೇ. 222 ರೂಪಾಯಿಗೆ ಒಂದು ಶಾರ್ಟ್ ಚೈನು, ಇನ್ನೊಂದು ದೊಡ್ಡ ಚೈನು ಮತ್ತು ಓಲೆನೂ ಸಹ ಕೊಟ್ಟಿದ್ದಾರೆ. ಇದಂತೂ ನನಗೆ ಇಷ್ಟ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ನೀವೇನಾದ್ರು ಇದು ತೊಗೋಬೇಕು ಅಂತಂದರೆ ನೀವು ತೊಗೋಬೋದು ಅಂತಲೂ ಹೇಳ್ತೀನಿ. ಯಾಕಂದರೆ ಇದು ತುಂಬ ಚೆನ್ನಾಗಿರೋದ್ರಿಂದ ತೊಗೋಬೋದು ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಚೆನ್ನಾಗಿಲ್ಲ ಅಂತಂದರೆ ನೀವು ನಿಮಗೆ ತೊಗೊಳ್ಬೇಡಿ ಅಂತಲೇ ಹೇಳ್ತಾ ಇದ್ದೆ. ಒಡವೆ ಸೆಟ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇನ್ನು ಕೊನೆಯದಾಗಿ ನಾನು ಇಲ್ಲಿ ದೇವರಿಗೆ ಉಡ್ಸೋಕ್ಕೆ ಅಂತ ಹೇಳಿ ನಾನು ಸೀರೆ ತರಿಸ್ಕೊಂಡಿದ್ದೀನಿ. ಈ ಸೀರೆ ಅಂತೂ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂತಂದರೆ ನಾನು ದೇವರಿಗೆ ಉಡ್ಸೋಕ್ಕೆ ಬಾರ್ಡ್ರ್ ಸೀರೆ ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನಾನು ಆನ್ಲೈನಲ್ಲಿ ನೋಡಿದ್ದೆ ಒಂದು, ನನಗೆ ಬಂದಿರೋದೇ ಇನ್ನೊಂದು. ಆ ಥರ ಆಗಿದೆ ಸೀರೆ. ಇದು ನೋಡೋಕ್ಕೆ ಚೆನ್ನಾಗಿದೆ, ಆದರೆ ದೇವರಿಗೆ ಇದು ಉಡ್ಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡಲ್ಲ, ಯಾಕಂದರೆ ಇದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಅದರಿಂದ ನಾನು ಈ ಲಿಂಕ್ನ ಕೊಟ್ಟಿರಲ್ಲ. ಇನ್ನು ಬೇರೆ ಐಟಮ್ದೆಲ್ಲ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಸೀರೆ ಅದು ಮಾಮೂಲಿ ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ತೀನಿ ನಾನು. ಬಾರ್ಡ್ರ್ ಸೀರೆ ಆಗಿದ್ರೆ ತುಂಬ ಚೆನ್ನಾಗಿರೋದು. ನೋಡ್ಬೋದು ಕಲರು ಹಾಗೆಯೇ ಡಿಸೈನ್ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದು ಪರ್ಪಲ್ ಕಲರಲ್ಲಿದೆ. ಬ್ಲೌಸು ಸಹ ನೆಟ್ಟೆಡು ಮತ್ತು ಪರ್ಪಲ್ ಕಲರೇ ಬಂದಿದೆ ಇದು ಬ್ಲೌಸು ಸಹ. ಸೀರೆ ಅಂತೂ ನನಗೆ ಓಕೆ ಅಂತ ಅನ್ನಿಸ್ತು. ನೋಡಿದ್ರಲ್ಲ, ನಾನು
ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಇಷ್ಟ ಐಟಮ್ನು ಸಹ ನಾನು ಆನ್ಲೈನಿಂದನೇ ತರಿಸ್ಕೊಂಡಿದ್ದು. ಆನ್ಲೈನಲ್ಲಿ ನಾನು ಯಾವ ಆ್ಯಪಿಂದ ತರಿಸ್ಕೊಳ್ತೀನಿ ಅಂತಂದರೆ ನಾನು ಮೀಶೋ ಆ್ಯಪಿಂದ ತರಿಸ್ಕೊಳ್ತೀನಿ. ನಿಮಗೆ ಈ ಐಟಮ್ದು ಲಿಂಕ್ ಎಲ್ಲ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಚೆಕ್ ಮಾಡಬೇಕು ಅಂತ ಅನ್ಸರಿ ಹೋಗಿ ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ನಿಮಗೆ ಇದೇ ಥರ ಯೂಸ್ಫುಲ್ ಆಗಿರೋ ವೀಡಿಯೋಸ್ನ ನನ್ನ ಚಾನಲಲ್ಲಿ ಹಾಕ್ತೀನಿ ಅಂತಲೂ ಸಹ ಹೇಳ್ತೀನಿ. ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.